ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ನಾನು ಪುನಃ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೋ ಲಕ್ಷ್ಮೀ ಹಬ್ಬ ಇರೋದ್ರಿಂದ ನಾವು ನಮ್ಮ ಆಂಟಿ ಮನೇಲಿ ಲಕ್ಷ್ಮೀ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅವಾಗಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಪುನಃ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಒಂದು ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಇದು ಗುರುವಾರದಿಂದನೇ ಸ್ಟಾರ್ಟ್ ಆಗಿರೋಂಥ ವ್ಲಾಗ್. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸ್ಯಾರಿಯಿಂದ ಹಿಡಿದು ಪ್ರತಿಯೊಂದು ಡೆಕೋರೇಷನ್ ತನಕನೂ ನಾನು ನನ್ನ ತಮ್ಮ ಇಬ್ಬರೂ ಸೇರಿಕೊಂಡು ನೀಟಾಗಿ ಅರೇಂಜ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ಡೇ ಶುಕ್ರವಾರ ಕಳಶನ ಇಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಪ್ರತಿಯೊಂದು ಅಲಂಕಾರನೂ ಮುಗಿಸಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೊಂಡ್ವಿ. ಕೆಲವೊಂದು ವಿಡಿಯೋಗಳನ್ನ ನನಗೆ ಮಾಡ್ಕೊಳಕ್ಕಾಗಲಿಲ್ಲ, ಏನಕ್ಕೆ ನಾನು ನನ್ನ ತಮ್ಮ ಇಬ್ಬರೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನನಗೆ ಅಷ್ಟು ನೀಟಾಗಿ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಫೈನಲ್ ಲುಕ್ ನೋಡಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಲಂಕಾರ ಮಾಡಿ ಡೆಕೋರೇಷನ್ ಮಾಡಿದ್ದು. ಲಕ್ಷ್ಮಿ ಅಂತೂ ತುಂಬಾ ಕಳಕಳೆಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ತುಂಬಾ ಖುಷಿ ಅನ್ನಿಸ್ತು. ಹೆಣ್ಮಕ್ಳಿಗೆ ಈ ಥರ ಎಲ್ಲ ಅಲಂಕಾರ ಮಾಡೋದು ಇದೆಲ್ಲ ತುಂಬಾ ಒಂದು ಖುಷಿ ಕೊಡುತ್ತೆ ಅಲ್ವಾ. ಸೊ ಡೆಕೋರೇಷನ್ ಎಲ್ಲ ಮುಗಿಸಿ 10:30 ಒಳಗಡೆ ಕಳಶ ಇಟ್ಟು ಪೂಜೆ ಮಾಡಬೇಕಾಗಿತ್ತು. ಸೊ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂಡ ಕಂಕಣ ಕಟ್ಕೊಂಡು ಎಲ್ಲನೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾವ ರೀತಿ ಬಂದಿದೆ ಡೆಕೋರೇಷನ್ ಅನ್ನೋದನ್ನು ನೀವು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾನು ಯಾವ ರೀತಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ನಾನು ಥಿಂಕ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಆಂಟಿ ಮನೇಲಿ ವರ್ಷವೂ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಆಲ್ಮೋಸ್ಟು ಈ ಸರಿ ಅಂತೂ ಇನ್ನೂ ಗ್ರ್ಯಾಂಡೇ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂತು. ಎಲ್ಲರೂ ಬಂದವರೆಲ್ಲ ನನ್ನ ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸೊ ಈವ್ನಿಂಗ್ ಬಂದು ಪೂಜೆ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡಿದ್ವಿ. ತುಂಬಾ ಖುಷಿ ಅನ್ನಿಸ್ತು. ಸೊ ವರ್ಷಕ್ಕೊಂದ್ಸರಿ ಈ ಥರ ಹಬ್ಬ ಮಾಡೋದ್ರಿಂದ ಒಂಥರ ಮನ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಹಬ್ಬ ಮಾಡೋದೇ ಒಂದು ಖುಷಿ. ಹೆಣ್ಮಕ್ಳಿಗಂತಂದರೂ ಈ ಲಕ್ಷ್ಮೀ ಹಬ್ಬ ಇದೆಲ್ಲ ಬಂದರೆ ತುಂಬಾ ಹ್ಯಾಪಿಯಾಗಿ ಮಾಡ್ತೀವಿ. ನನಗಂತೂ ಈ ಅಲಂಕಾರ ಪೂಜೆ ಮಾಡೋದು ಜೊತೆಗೆ ನಾವು ರೆಡಿಯಾಗಿ ಅಲಂಕಾರ ಮಾಡಿಕೊಂಡು ನಾವು ಕೂಡ ಲಕ್ಷ್ಮಿಗಳ ಥರ ಮನೇಲಿ ಓಡಾಡಿಕೊಂಡು ಬಂದವ್ರಿಗೆಲ್ಲ ಕುಂಕುಮ ಕೊಟ್ಟು ಇದನ್ನೆಲ್ಲ ಮಾಡೋದ್ರಿಂದ ತುಂಬಾ ಖುಷಿ ಕೊಡುತ್ತೆ. ನಿಮಗೆಲ್ಲ ಯಾರ್ಯಾರಿಗೆ ಯಾವ್ಯಾವ ರೀತಿ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವರು ಮಾತ್ರ ಸಖತ್ ಖುಷಿಪಟ್ಟರು. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ ರಶ್ಮಿ ಅಂತೆಲ್ಲ ಹೇಳಿದ್ರು. ತುಂಬಾ ಖುಷಿ ಅನ್ನಿಸ್ತು ನನಗೆ. ಅವರು ಕೂಡ ಪೂಜೆ ಮಾಡಿದ್ರು. ಅವ್ರಿಗೂ ನನ್ನ ಸಿಸ್ಟರ್ಸು ನಾನು ಎಲ್ಲ ಸೇರಿಕೊಂಡು ಕುಂಕುಮ ಎಲ್ಲ ಕೊಟ್ಟು ಎಲ್ಲನೂ ಚೆನ್ನಾಗಾಯಿತು. ಹಬ್ಬ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ನಮ್ಮ ಆಂಟಿ ಫ್ರೆಂಡ್ಸು ಮತ್ತು ನನ್ನ ಬ್ರದರ್ ಫ್ರೆಂಡ್ಸು ಫ್ಯಾಮಿಲೀಸು ಎಲ್ಲ ಬಂದಿದ್ದರು. ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ಮಕ್ಕಳು ಎಲ್ಲರೂ ಬಂದಿದ್ದರು. ತುಂಬಾ ಖುಷಿ ಆಯಿತು. ಸೊ ಫೈನಲಿ ಅಮ್ಮಂಗೆ ಆರತಿ ಮಾಡಿ, ಅಂದರೆ ದೃಷ್ಟಿ ತೆಗಿತಾರಲ್ಲ ಲಾಸ್ಟಲ್ಲಿ, ಸೊ ಆ ಥರ ದೃಷ್ಟಿ ತೆಗೆದು ಫೈನಲಿ ಹಬ್ಬನ ಕಂಪ್ಲೀಟ್ ಮಾಡಿದ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.